ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲು ಅನ್ನೋದು ಗೆಲುವಿನ ಮೊದಲ ಮೆಟ್ಟಿಲು. ಪ್ರಯತ್ನ ಮಾಡೋದನ್ನ ಯಾವತ್ತೂ ನಿಲ್ಲಿಸಬೇಡಿ. ಕಷ್ಟಪಡದೆ ಯಾವುದೂ ಸಿಗಲ್ಲ. ನಿಮ್ಮ ಗುರಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಜಗತ್ತು ಏನೇ ಅಂದ್ರೂ ನಿಮ್ಗೇನು ಇಷ್ಟವೋ ಅದನ್ನೇ ಮಾಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಯಾರಿಗಿಂತನೂ ಕಮ್ಮಿ ಇಲ್ಲ. ನಿಮ್ಮ ಪ್ರತಿಭೆ ಏನೇ ಇರಲಿ ಅದನ್ನ ಜಗತ್ತಿಗೆ ತೋರಿಸಿ. ಜಗತ್ತು ಅಥವಾ ಸಮಾಜಕ್ಕೆ ಯಾವಾಗಲೂ ಏನಾದರೂ ಒಂದು ಮಾತನಾಡಲು ವಿಷಯ ಬೇಕೇ ಇರುತ್ತೆ. ನೀವು ಒಳ್ಳೇದ್ ಮಾಡಿದ್ರೂ ಟೀಕೆ ಮಾಡ್ತಾರೆ, ಕೆಟ್ಟದ್ ಮಾಡಿದ್ರೂ ಟೀಕೆ ಮಾಡ್ತಾರೆ. ಜನರ ಮೆಚ್ಚುಗೆಗೆ ನಿಮ್ಮ ಆಸೆಗಳನ್ನ ಬಲಿ ಕೊಡಬೇಡಿ. ನಿಮ್ಮ ಅಂತರಾತ್ಮ ಏನ್ ಹೇಳುತ್ತೋ ಅದನ್ನೇ ಅನುಸರಿಸಿ. ಸ್ನೇಹಿತರೆ, ನೆನ್ಪಿಡಿ, ಈ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅಭಿಪ್ರಾಯಗಳಿರುತ್ತೆ. ಆದರೆ ನಿಮ್ಮ ಜೀವನದ ನಿರ್ಧಾರ ತಗೊಳ್ಳೋ ಹಕ್ಕು ನಿಮಗೆ ಮಾತ್ರ ಇರೋದು. ನೀವು ಮಾಡೋ ಕೆಲಸದಲ್ಲಿ ನಿಮಗೆ ನಂಬಿಕೆ ಇದ್ರೆ ಜಗತ್ತಿನ ಯಾವುದೇ ಟೀಕೆ ನಿಮ್ಮನ್ನ ಸೋಲಿಸಲು ಸಾಧ್ಯ ಇಲ್ಲ. ಬೇರೆಯವ್ರು ಹಾಕೊಟ್ ದಾರಿಯಲ್ಲಿ ನಡೆಯೋದ್ಕಿಂತ ನಿಮ್ಗೆ ಇಷ್ಟವಾದ ದಾರಿಯಲ್ಲಿ ನೀವೇ ನಡೆದು ಹೊಸ ಹಾದಿ ಸೃಷ್ಟಿ ಮಾಡ್ಕೊಳ್ಳಿ. ಬೇರೆಯವ್ರ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಬಣ್ಣನ ಬದಲಿಸ್ಕೋಬೇಡಿ. ನಿಮ್ಮ ವ್ಯಕ್ತಿತ್ವ ನಿಮ್ಗೆ ವಿಶಿಷ್ಟವಾದುದು. ನಂಬಿಕೆ ನಿಮ್ದಾಗಿರ್ಲಿ. ಯಶಸ್ಸು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ನೀವು ಎಷ್ಟೇ ಒತ್ತಡದಿಂದ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಿಗಲ್ಲ. ಆದರೆ ನಿಮಗೆ ಇಷ್ಟವಾದ ಕೆಲಸನ ನೀವು ಮಾಡುವಾಗ ಆಯಾಸ ಆಗಲ್ಲ. ಅದು ನಿಮ್ಮನ್ನ ಬೆಳೆಸುತ್ತೆ. ಆ ಇಷ್ಟಪಡುವ ಗುಣವೇ ನಿಮ್ಮನ್ನು ಜನರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಬೇರೆಯವರು ನಿಮ್ಮನ್ನ ನಂಬೋ ಮೊದಲು ನೀವು ನಿಮ್ಮನ್ನು ನಂಬಬೇಕು. ಒಬ್ಬ ವ್ಯಕ್ತಿ ಜಗತ್ತನ್ನೇ ಗೆಲ್ಲಬಹುದು, ಆದರೆ ತಾನೇ ತನ್ನನ್ನು ಅನುಮಾನಿಸಿದ್ರೆ ಏನನ್ನೂ ಸಾಧಿಸೋಕೆ ಸಾಧ್ಯ ಇಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಸಂಶಯ ಇದ್ದರೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ. ಬಹಳಷ್ಟು ಜನ ತಮಗಿಷ್ಟವಾದದನ್ನ ಮಾಡಲ್ಲ, ಯಾಕಂದ್ರೆ ಜನ ಏನ್ ಅನ್ಕೊಳ್ತಾರೆ ಅನ್ನೋ ಭಯ. ಆದ್ರೆ ನೆನ್ಪಿರ್ಲಿ, ನೀವು ಸಂಕಷ್ಟದಲ್ಲಿದ್ದಾಗ ಆ ಜನರು ಇರೋದಿಲ್ಲ. ಜನ ಏನ್ ಅನ್ಕೊಳ್ತಾರೆ ಅಂತ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಯಾಕಂದ್ರೆ ನೀವು ಏನೇ ಮಾಡಿದ್ರು ಏನೇ ಮಾಡದೇ ಇದ್ರು ಜನ ಏನಾದ್ರೂ ಅಂದೇ ಅಂತಿರ್ತಾರೆ. ಕೊನೆಯದಾಗಿ ನೆನ್ಪಿಡಿ ಸ್ನೇಹಿತರೆ, ನಿಮ್ಮ ಜೀವನ ಅನ್ನೋದು ಒಂದು ಸುಂದರವಾದ ಕವಿತೆ. ಅದಕ್ಕೆ ನೀವೇ ಕವಿ, ನೀವೇ ಸಾಹಿತಿ. ಬೇರೆಯವರಿಗೆ ಅದರಲ್ಲಿ ತಪ್ಪುಗಳು ಕಾಣಬಹುದು, ಆದರೆ ಆ ಕವಿತೆಯ ಭಾವನೆಗಳು ನಿಮಗೆ ಮಾತ್ರ ಗೊತ್ತು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ರೆ ಕಾಲನೇ ಒಂದು ದಿನ ಹೇಳುತ್ತೆ ನೀವು ಮಾಡಿದ್ದು ಸರಿ ಅಂತ. ಜೀವನದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಗೆಲ್ಲೋ ತನಕ ಹೋರಾಡೋದು ಮತ್ತು ಆ ಹಾದಿಯಲ್ಲಿ ಖುಷಿಯಾಗಿರೋದು ಕೂಡ ಮುಖ್ಯ. ಬಿ ಅನ್ಸ್ಟಾಪಬಲ್. ಕೊನೆಯದಾಗಿ ಒಂದೇ ಮಾತು, ಜೀವನ ಒಂದೇ ಸಲ ಸಿಗೋದು. ಖುಷಿಯಾಗಿರಿ ಮತ್ತು ಬೇರೆಯವ್ರನ್ನ ಖುಷಿಯಾಗಿಡಿ.